ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲೈನ್ ದಿ ಕ್ಲಾಸಿಫಿಕೇಶನ್ ಅಥವಾ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ ಅಂತ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಕೇಳ್ಬೋದು. ನೋಡಿ, ಸೈಬರ್ ಕ್ರೈಮ್ ನ ಯಾವೆಲ್ಲ ಟೈಪ್ಸ್ ಆಗಿ ಕ್ಲಾಸಿಫೈಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಮೇಜರ್ ಆಗಿ ಸೈಬರ್ ಕ್ರೈಮ್ ನ ಕ್ಲಾಸಿಫೈಡ್ ಮಾಡೋದು 5 ಆಗಿ ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡಿದ್ದಾರೆ. ಸೊ ಸೈಬರ್ ಕ್ರೈಮ್ಸ್ ಆರ್ ಕ್ಲಾಸಿಫೈಡ್ ಆಸ್ 5 ಡಿಫ್ರೆಂಟ್ ಕ್ಯಾಟಗರಿ ಆಗಿ ಕ್ಲಾಸಿಫೈಡ್ ಮಾಡಿರ್ತಕ್ಕಂಥದ್ದು. ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್, ಅಂದ್ರೆ ಇಂಡಿವಿಜುವಲ್ ಸೈಬರ್ ಕ್ರೈಮ್ಸ್ ಅಂತ ಕರಿತೀವಿ. ಇಂಡಿವಿಜುವಲ್ಸ್ ಅಂದ್ರೆ ನಮ್ಮ ವ್ಯಕ್ತಿಗಳ ವಿರುದ್ಧ ಅಪರಾಧಗಳು ಏನೆಲ್ಲ ಮಾಡ್ತಾರೆ ಅಂತ. ಸೊ ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ ಪರ್ಸನ್ಸ್ ಮೇಲೆ ಏನು ಯಾವ ತರ ಕ್ರೈಮ್ಸ್ ಅನ್ನ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಒಂದು ಐಡೆಂಟಿಟಿ ಥೆಫ್ಟ್ ಆಗಿರ್ಬೋದು, ಸೈಬರ್ ಸ್ಟ್ಯಾಕಿಂಗ್ ಆಗಿರ್ಬೋದು, ಆನ್ಲೈನ್ ಸ್ಕ್ಯಾಮ್, ಫಿಶಿಂಗ್, ಡಿಫಮೇಷನ್ಸ್, ಇವೆಲ್ಲರೂ ಕೂಡ ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಈ ಒಂದು ಇಂಡಿವಿಜುವಲ್ ಸೈಬರ್ ಕ್ರೈಮ್ ಅಥವಾ ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ಸ್ ಅಂತ ಬಂದಾಗ, ಸೊ ಇಲ್ಲಿ ಒಬ್ಬ ಇಂಡಿವಿಜುವಲ್ ಪರ್ಸನ್ ನ ಗುರಿಯಾಗಿಟ್ಕೊಂಡು ಅವರು ಮೋಸ ಮಾಡ್ತಕ್ಕಂಥದ್ದು, ಅದನ್ನ ನಾವು ಇಂಡಿವಿಜುವಲ್ ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸ್ಕೊಂಡು ಅವರು ಮೋಸ ಮಾಡ್ತಕ್ಕಂಥದ್ದು. ಸೊ ಲೈಕ್ ಐಡೆಂಟಿಟಿ ಥೆಫ್ಟ್ ಅಂತ ಹೇಳಿದ್ರೆ, ಅಂದ್ರೆ ಕಳ್ತನ ಮಾಡ್ತಕ್ಕಂಥದ್ದು ಐಡೆಂಟಿಟಿಯನ್ನ. ಅಂದ್ರೆ ನಮ್ಮ ಒರಿಜಿನಲ್ ಹೆಸರಿರ್ತಕ್ಕಂಥ ನಮ್ಮ ಹೆಸರಲ್ಲಿ ಯೂಸ್ ಮಾಡಿಕೊಂಡು ನಕಲ್ ಫೇಕ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಐಡಿಯನ್ನು ಓಪನ್ ಮಾಡ್ತಕ್ಕಂಥದ್ದು, ಅಥವಾ ನಮ್ಮ ಡಾಕ್ಯುಮೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಲೋನ್ ಅನ್ನ ತಗೊಳ್ತಕ್ಕಂಥದ್ದು, ಇದೆಲ್ಲ ಐಡೆಂಟಿಟಿ ಥೆಫ್ಟ್ ಅಂತ ಕರಿತೀವಿ. ಸೊ ಇಂಡಿವಿಜುವಲ್ಸ್ ಒಬ್ಬನ್ನೇ ಗುರಿಯಾಗಿ ಇಟ್ಕೊಂಡು ಮೋಸ ಮಾಡ್ತಕ್ಕಂಥದ್ದು. ಅಂಡ್ ಸೈಬರ್ ಸ್ಟ್ಯಾಕಿಂಗ್ ಅಂತ ಹೇಳಿದ್ರೆ, ಆನ್ಲೈನ್ ಅಲ್ಲಿ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅವ್ರಿಗೆ ಆನ್ಲೈನ್ ಅಲ್ಲಿ ಟಾರ್ಚರ್ ಅನ್ನ ಕೊಡ್ತಕ್ಕಂಥದ್ದು. ಸೊ ಅದನ್ನ ನಾವು ಸೈಬರ್ ಸ್ಟ್ಯಾಕಿಂಗ್ ಅಂತ ಕರಿತೀವಿ. ಅಂಡ್ ಆನ್ಲೈನ್ ಸ್ಕ್ಯಾಮ್ಸ್, ಮೋಸ ಮಾಡ್ತಕ್ಕಂಥದ್ದು ಆನ್ಲೈನ್ ಮುಖಾಂತರ, ಅದು ಕೂಡ ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ. ಅಂಡ್ ಫಿಶಿಂಗ್ ಅಂತ ಬಂದಾಗ, ನಮಗೆ ಫೇಕ್ ಇಮೇಲ್ ಅನ್ನ ಕಳಿಸೋದು, ಫೇಕ್ ಮೆಸೇಜ್ ಅನ್ನ ಕಳಿಸೋದು, ಅಥವಾ ನಮ್ಮ ಒಂದು ಬ್ಯಾಂಕ್ ಪಾಸ್ವರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಶನ್ಸ್ ಅನ್ನ ಥೆಫ್ಟ್ ಮಾಡ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ಸ್ ಅಂತಾನೆ ಕರಿತೀವಿ. ಸೊ ಅಂದ್ರೆ ಇಂಡಿವಿಜುವಲ್ ಪರ್ಸನ್ಗೆ ಸಂಬಂಧಪಟ್ಟ ಕೆಲವೊಂದು ಕ್ರೈಮ್ಗಳನ್ನ, ಸೊ ಅದನ್ನು ನಾವು ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸ್ಕೊಂಡು ಅವರು ಕ್ರೈಮ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಲೈಕ್ ಐಡೆಂಟಿಟಿ ಥೆಫ್ಟ್, ಸೈಬರ್ ಸ್ಟ್ಯಾಕಿಂಗ್ ಆಗಿರ್ಬೋದು, ಆನ್ಲೈನ್ ಸ್ಕ್ಯಾಮ್ ಆಗಿರ್ಬೋದು, ಫಿಶಿಂಗ್ ಆಗಿರ್ಬೋದು, ಡಿಫಮೇಷನ್ ಆಗಿರ್ಬೋದು, ಇದೆಲ್ಲ ಕೂಡ ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ ಅಥವಾ ಇಂಡಿವಿಜುವಲ್ ಸೈಬರ್ ಕ್ರೈಮ್ಸ್ ಅಂತ ಬೇಕಾದ್ರೆ ನೀವು ಬರೀಬಹುದು. ಇದು ಮೊದಲನೇ ಕ್ಲಾಸಿಫಿಕೇಶನ್, ಇಂಡಿವಿಜುವಲ್ ಪರ್ಸನ್ಗೆ ಇರ್ತಕ್ಕಂಥದ್ದು. ಎರಡನೇದು ಬಂದು ಕ್ರೈಮ್ ಅಗೇನ್ಸ್ಟ್ ಪ್ರಾಪರ್ಟೀಸ್, ಅಂದ್ರೆ ಪ್ರಾಪರ್ಟಿ ಸೈಬರ್ ಕ್ರೈಮ್ಸ್ ಅಂತ ಕರಿತೀವಿ. ಅಂದ್ರೆ ನಮಗೆ ನಮ್ಮ ಒಂದು ಆಸ್ತಿ ಅಥವಾ ನಮ್ಮ ಒಂದು ಫಂಡ್ ಏನಿರುತ್ತೆ, ಫಿನಾನ್ಸ್ ಏನಿರುತ್ತೆ, ಅದರ ವಿರುದ್ಧವಾದ ಕೆಲವೊಂದು ಅಪರಾಧಗಳನ್ನ ನಾವು ಸೈಬರ್ ಕ್ರೈಮ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಕರಿತೀವಿ. ಲೈಕ್ ಹ್ಯಾಕಿಂಗ್ ಆಗಿರ್ಬೋದು, ಡೇಟಾ ಥೆಫ್ಟ್ ಆಗಿರ್ಬೋದು, ರ್ಯಾನ್ಸಮ್ವೇರ್ ಆಗಿರ್ಬೋದು, ಕಾಪಿರೈಟ್ ಪ್ರೈವಸಿ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಫ್ರಾಡ್ ಆಗಿರ್ಬೋದು, ಇವೆಲ್ಲದೂ ಕೂಡ ಪ್ರಾಪರ್ಟಿ ಸೈಬರ್ ಕ್ರೈಮ್ಸ್ ಅಂತ ಕರಿತೀವಿ. ಸೊ ಹ್ಯಾಕಿಂಗ್ ಅಂತ ಹೇಳಿದ್ರೆ, ನಮ್ಮ ಡೇಟಾವನ್ನ ಫುಲ್ ಹ್ಯಾಕ್ ಮಾಡ್ತಕ್ಕಂಥದ್ದು, ಅದನ್ನ ಹ್ಯಾಕಿಂಗ್ ಅಂತ ಕರಿತೀವಿ. ಅಂಡ್ ಡೇಟಾ ಥೆಫ್ಟ್ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ, ನಮ್ಮ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ಸ್ ಅನ್ನ ಥೆಫ್ಟ್ ಮಾಡಿಕೊಂಡು, ಸೊ ಬೆದರಿಕೆ ಆಗ್ತಕ್ಕಂಥದ್ದಾಗಿರ್ಬೋದು, ಅದು ಕೂಡ ಕ್ರೈಮ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಕರಿತೀವಿ. ಅಂಡ್ ರ್ಯಾನ್ಸಮ್ವೇರ್ ಅಂತ ಹೇಳಿದ್ರೆ, ಜಸ್ಟ್ ನಮ್ಮ ಕಂಪ್ಯೂಟರ್ಸ್ ಆಗಿರ್ಬೋದು ಅಥವಾ ನಮ್ಮ ಫೈಲ್ ನ ಎಲ್ಲ ಲಾಕ್ ಮಾಡಿಕೊಂಡು, ಸೊ ಅದರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನ, ಸೊ ಏನು ಹ್ಯಾಕ್ ಮಾಡಿರ್ತಾರೆ ಅದನ್ನ ಬಿಡಬೇಕು ಅಂತ ಹೇಳಿದ್ರೆ ನಮಗೆ ಇಷ್ಟು ಫಂಡ್ ಅನ್ನ ಕೊಡಿ ಅಂತ ಕೇಳ್ತಕ್ಕಂಥದ್ದು, ಬ್ಲಾಕ್ ಮೇಲ್ ಮಾಡೋದು ಅಂತ ಏನ್ ಕರಿತೀವಲ್ವಾ, ಸೊ ಅದನ್ನ ನಾವು ರ್ಯಾನ್ಸಮ್ವೇರ್ ಅಂತ ಕರಿತೀವಿ. ಅಂಡ್ ಕಾಪಿರೈಟ್ ಪ್ರೈವಸಿ ಕೂಡ ಅದು ಪ್ರಾಪರ್ಟಿ ಕ್ರೈಮ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಕರಿತೀವಿ. ಅಂಡ್ ಕ್ರೆಡಿಟ್ ಕಾರ್ಡ್ ಫಂಡ್ ಅಂತ ಬಂದಾಗ, ನಾವು ಆನ್ಲೈನ್ ಶಾಪ್ ಅಲ್ಲಿ ಮಾಡಬೇಕಾದ್ರೆ ನಮ್ಮ ಕ್ರೆಡಿಟ್ ಕಾರ್ಡ್ ನ ಇನ್ಫಾರ್ಮೇಶನ್ಸ್ ಅನ್ನ ಕದ್ದು ಏನು ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲದೂ ಕೂಡ ಕ್ರೈಮ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಕೆಲವೊಂದು ಕ್ರೈಮ್ಸ್ ಅನ್ನು ನಾವು ಕ್ರೈಮ್ ಅಗೇನ್ಸ್ಟ್ ಪ್ರಾಪರ್ಟಿ ಅಥವಾ ಪ್ರಾಪರ್ಟಿ ಸೈಬರ್ ಕ್ರೈಮ್ಸ್ ಅಂತ ಕರಿತೀವಿ. ಅಂಡ್ ಥರ್ಡ್ ಒನ್ ಬಂದು ಕ್ರೈಮ್ ಅಗೇನ್ಸ್ಟ್ ಥರ್ಡ್ ಒನ್ ಬಂದು ಕ್ರೈಮ್ ಅಗೇನ್ಸ್ಟ್ ಆರ್ಗನೈಸೇಷನ್ಸ್ ಅಂತ ಹೇಳಿದ್ರೆ, ಅಂದ್ರೆ ಕಂಪನಿಗೆ ಸಂಬಂಧಪಟ್ಟಂತ ಕೆಲವೊಂದು ಕ್ರೈಮ್ಸ್ ಅನ್ನ ನಾವು ಕ್ರೈಮ್ ಅಗೇನ್ಸ್ಟ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಸೊ ಒಂದು ಡಿಒಎಸ್ ಅಥವಾ ಡಿಡಿಒಎಸ್ ಅಟ್ಯಾಕ್ ಅಂತ ಕರಿತೀವಿ. ಅಂದ್ರೆ ಒಂದೇ ಟೈಮಲ್ಲಿ ಲ್ಯಾಕ್ಸ್ ಟುಗೆದರ್ ರಿಕ್ವೆಸ್ಟ್ ಅನ್ನ ಕಳಿಸ್ತಕ್ಕಂಥದ್ದು, ಆ ಕಂಪನಿಯ ಸರ್ವರ್ನ ಕ್ರಾಶ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇನ್ಸೈಡರ್ ಅಟ್ಯಾಕ್ಸ್ ಆಗಿರ್ಬೋದು, ಲೈಕ್ ಪರ್ಮಿಷನ್ ಇಲ್ದಲೆ ಕಂಪನಿಗೆ ಸಂಬಂಧಪಟ್ಟ ಸೀಕ್ರೆಟ್ ಇನ್ಫಾರ್ಮೇಶನ್ಸ್ ಏನೆಲ್ಲ ಲೀಕ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅದೆಲ್ಲ ಕೂಡ ಕ್ರೈಮ್ ಅಗೇನ್ಸ್ಟ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ.
ಅಂಡ್ ಕ್ರೈಮ್ ಅಗೇನ್ಸ್ಟ್ ಗೌರ್ನಮೆಂಟ್ ಅಂತ ಬಂದಾಗ ಕೆಲವೊಂದು ದೇಶದ ಭದ್ರತೆಗೆ ಸಂಬಂಧಪಟ್ಟಂತ ಕೆಲವೊಂದು ಕ್ರೈಮ್ಸ್ ಅನ್ನ ಮಾಡ್ತಕ್ಕಂಥದ್ದು, ಹೆದರಿಕೆ ಏನು ಬೆದರಿಕೆಯನ್ನ ಒಡ್ತಕ್ಕಂಥದ್ದಾಗಿರ್ಬೋದು, ಸೈಬರ್ ಟೆರರಿಸಮ್ ಆಗಿರ್ಬೋದು, ಅಂದ್ರೆ ಆ, ಏನು ನೇಷನ್ಸ್ ಅಲ್ಲಿ ಇರ್ತಕ್ಕಂಥ ಮೇನ್ ವೆಬ್ಸೈಟ್ ಅಥವಾ ಸರ್ವರ್ಗಳನ್ನ ಹ್ಯಾಕ್ ಮಾಡಿ ಸೊ ಜನಗಳಿಗೆ ಭಯ ಉಂಟು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹ್ಯಾಕಿಂಗ್ ಗೌರ್ನಮೆಂಟ್ ವೆಬ್ಸೈಟ್ನ ಹ್ಯಾಕ್ ಮಾಡೋದಾಗಿರ್ಬೋದು. ಇವೆಲ್ಲದೂ ಕೂಡ ನಾವು ಸೈಬರ್ ಕ್ರೈಮ್ ಅಗೇನ್ಸ್ಟ್ ಗೌರ್ನಮೆಂಟ್ ಅಂತ ಕರಿತೀವಿ. ಸೊ ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಸೈಬರ್ ಕ್ರೈಮ್ ಅಂತ ಕರಿತೀವಿ. ಅಂಡ್ ಕ್ರೈಮ್ ಅಗೇನ್ಸ್ಟ್ ಸೊಸೈಟಿ ಅಂತ ಕರಿತೀವಿ. ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಇಲ್ಲೀಗಲ್ ಕಂಟೆಂಟನ್ನು, ಫೇಕ್ ನ್ಯೂಸನ್ನು, ಸೈಬರ್ ಬುಲ್ಲಿಂಗನ್ನು ಮಾಡ್ತಕ್ಕಂಥದ್ದು, ಸೊಸೈಟಿಗೆ ಫೇಕ್ ಇನ್ಫಾರ್ಮೇಷನ್ಸನ್ನು ಕೊಡ್ತಕ್ಕಂಥದ್ದು ಕೂಡ ಒಂದು ಟೈಪ್ ಆಫ್ ಸೈಬರ್ ಕ್ರೈಮ್ ಅಂತ ಕರಿತೀವಿ. ಸೊ ಈ 5 ಕ್ರೈಮ್ಸನ್ನು ನೀವು ಬರೀಬೇಕಾಗುತ್ತೆ. ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ಸ್, ಕ್ರೈಮ್ ಅಗೇನ್ಸ್ಟ್ ಪ್ರಾಪರ್ಟಿ and crime against organization, crime against government, crime against society. These are the 5 different types or classification of cyber crimes ಅಂತ ಕರಿತೀವಿ. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಕ್ಕಂಥದ್ದು, ಕ್ಲಾಸಿಫಿಕೇಶನ್ ಅಥವಾ ಟೈಪ್ಸ್ ಆಫ್ ಸೈಬರ್ ಕ್ರೈಮ್. ಥ್ಯಾಂಕ್ ಯು.